ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಬಿಡಿ ಸರ್, ನನ್ನ ಮುಟ್ಬೇಡಿ. ಯಾಕೆ ಕೋಪ ಮಾಡ್ಕೊಂಡಿದ್ದೀಯ ಸೇವಂತಿ? ಇಷ್ಟಕ್ಕೆಲ್ಲ ಯಾರಾದ್ರೂ ಕೋಪ ಮಾಡ್ಕೋತಾರ? ಕೋಪ ಆರೋಗ್ಯಕ್ಕೆ ಹಾನಿಕಾರ ಅಂತ ಗೊತ್ತಿಲ್ವಾ ನಿನ್ಗೆ? ನೋಡಿ, ನಿಮ್ ಮಾತಿಗೆಲ್ಲ ಬಗ್ಗೋ ಮಗಳಲ್ಲ ನಾನು. ಬಿಡಿ ನನ್ನ. ಅಯ್ಯೋ ಸೇವಂತಿ, ಯಾಕೆ ಇಷ್ಟಕ್ಕೆಲ್ಲ ಇಷ್ಟ ಆಡ್ತಿದ್ಯಾ ನೀನು? ಈಗೇನು ಮನೆಗೆ ಲೇಟ್ ಆಗಿ ಬಂದಿದೆ ಮಹಾ ಅಪರಾಧನ? ಹೌದು, ಅಪರಾಧನೇ. ನಿಮ್ಗೆ ನಿಜವಾಗ್ಲೂ ಜವಾಬ್ದಾರಿ ಅನ್ನೋದಿದ್ರೆ, ನನ್ ಮೇಲೆ ಪ್ರೀತಿ ಅನ್ನೋದಿದ್ರೆ ಇಷ್ಟೊತ್ತವರೆಗೂ ಹೊತ್ತು ಗೊತ್ತು ಇಲ್ದೆ ಹೊರಗಡೆ ತಿರುಗ್ತಾ ಇರ್ಲಿಲ್ಲ. ಯಾರು ಹೇಳಿದ್ರು ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ? ಪ್ರೀತಿ ಇರೋದಕ್ಕೆ ಅಲ್ವಾ ಮನೆಗೆ ಬಂದಿದ್ದು? ಸರ್, ನೀವೇನೇ ಹೇಳಿ, ನೀವು ತುಂಬಾ ಬದಲಾಗಿ ಹೋಗಿದ್ದೀರಾ. ಮುಂಚಿನ ಥರ ಇಲ್ಲ, ಬರೀ ಸುಳ್ಳು ಹೇಳ್ತೀರಾ, ಸುಳ್ಳು ಬುರ್ಕ. ಅಯ್ಯಯ್ಯೋ, ಏನ್ ಸೇವಂತಿ ಹಿಂಗ್ ಹೇಳ್ಬಿಟ್ಟೆ? ನನ್ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನ್ಗೆ? ನೋಡು, ನನ್ನ ಮಾತು ನಂಬು. ನನ್ನ ಹೆಂಡತಿಗೆ ನೋವಾಗುವಂತ ಕೆಲ್ಸನ ನಾನು ಯಾವತ್ತೂ ಮಾಡೋದಿಲ್ಲ. ಹಿಂದೇನು ಮಾಡಿಲ್ಲ, ಮುಂದೇನು ಮಾಡಲ್ಲ. ನಾನು ಅಂದ್ರೆ ಯಾರು? ನಾನು ಅಂದ್ರೆ ನಂಬಿಕೆ, ನಂಬಿಕೆ ಅಂದ್ರೆ ನಾನು. ಇಂಥ ದೇವ್ರಂತ ಗಂಡನ ಮಾತೆ ನಂಬಲ್ಲ ಅಂದ್ರೆ ಆ ದೇವ್ರು ಮೆಸ್ತಾನ ನಿನ್ಗೆ? ಹೋಗು ಸೇವಂತಿ, ನನ್ಗೆ ಬೇಜಾರಾಯ್ತು. ನೋಡಿ ಸರ್, ನನಗೆ ನಿಮ್ ಮೇಲೆ ನಂಬಿಕೆ ಇದೆ, ಆದ್ರೆ ನಿಮ್ ಕೋಪದ ಮೇಲೆ ನಂಬಿಕೆ ಇಲ್ಲ. ಕೋಪ ಬಂದ್ರೆ ಏನ್ ಮಾಡ್ತೀರಾ, ಹೇಗ್ ಬಿಹೇವ್ ಮಾಡ್ತೀರಾ ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾನ್ ನಿಮ್ಮನ್ನ ನಂಬಲ್ಲ. ಇಷ್ಟೇನ ಸೇವಂತಿ ನೀನು ನನ್ನ ಅರ್ಥ ಮಾಡ್ಕೊಂಡಿರೋದು? ಅರ್ಥ ಮಾಡ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು. ಇಲ್ಲ ಸೇವಂತಿ, ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ. ನಾನು ಕೋಪನ ಬಿಟ್ಟು ಎಷ್ಟು ಕಾಲ ಆಯ್ತು ಗೊತ್ತಾ? ಆಗಿದ್ದ ಅರ್ಜುನ್ಗೂ ಈಗಿರೋ ಅರ್ಜುನ್ಗೂ ತುಂಬಾ ವ್ಯತ್ಯಾಸ ಇದೆ. ನೀನೇ ತಪ್ಪು ತಿಳ್ಕೊಂಡಿದ್ಯಾ. ಸರ್, ನನ್ನನ್ ದಡ್ಡಿ ಅನ್ಕೊಂಡಿದ್ದೀರಾ ಅಥವಾ ಗುಗ್ಗು ಮಾಡ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ? ನನ್ಗೀಗ ಅವೆಲ್ಲ ಗೊತ್ತಿಲ್ಲ. ನನ್ಗೀಗ ವಿಷಯ ಗೊತ್ತಾಗ್ಬೇಕು. ನೀವ್ ಹೀಗೆಲ್ಲ ಮಣ್ಮಣಿಯಾಗಿ ಮಾತಾಡಿದ ತಕ್ಷಣ ನೀವ್ ಯಾಕೆ ಲೇಟ್ ಆಗಿ ಬಂದ್ರಿ, ಎಲ್ಲಿ ಹೋಗಿದ್ರಿ, ಇದನ್ನೆಲ್ಲ ಕೇಳದೆ ಸುಮ್ನೆ ಇರ್ತೀನಿ ಅಂತ ನೀವ್ ಅನ್ಕೋಬೇಡಿ.